ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾದ್ ಧನಮಾಪ್ನೋತಿ ಧನಾಧರ್ಮಂ ತತಃ ಸುಖಂ. ಅರ್ಥ, ವಿದ್ಯಾ ಎಜುಕೇಷನ್ ಅನ್ನುವಂಥದ್ದು, ನಾಲೆಡ್ಜ್ ಅನ್ನುವಂಥದ್ದು ನಮ್ಗೇನು ಮಾಡ್ತದೆ? ದದಾತಿ ವಿನಯಂ, ಒಂದು ಕೈಂಡ್ನೆಸ್ಸನ್ನು, ಒಂದು ಹಂಬಲ್ನೆಸ್ಸನ್ನು ಕೊಡ್ತದೆ. ನಾವು ತುಂಬ ಕೈಂಡ್ ಆಗಿರ್ತೀವಿ. ಯಾವುದು ಇದರಿಂದ? ವಿದ್ಯೆಯಿಂದ. ವಿದ್ಯಾ ದದಾತಿ ವಿನಯಂ. ಆ ವಿನಯ ಏನು ಮಾಡುತ್ತೆ ನಮಗೆ? ಆ ಒಂದು ಕೈಂಡ್ನೆಸ್ ನಮ್ಮಲ್ಲಿ ಇದೆ ಅಂತಂದರೆ ಪಾತ್ರತ್ವ, ಒಂದು ರೆಸ್ಪೆಕ್ಟ್ ಅನ್ನುವಂಥದ್ದು ಪ್ರಪಂಚದಲ್ಲಿ ಎಲ್ಲ ಕಡೆ ನಮಗೆ ಸಿಗತ್ತೆ. ನಾಲೆಡ್ಜು ಇದೆ, ಕೈಂಡ್ನೆಸ್ಸು ಇದೆ ಅಂತಂದರೆ ಆಟೋಮೆಟಿಕ್ ಆಗಿ ನಮಗೆ ರೆಸ್ಪೆಕ್ಟ್ ಅನ್ನುವಂಥದ್ದು ಹೆಚ್ಚಾಗತ್ತೆ. ಪಾತ್ರತ್ವಂ. ಹಾಗೆ ಪಾತ್ರತ್ವಾತ್ ನಮಗೆ ರೆಸ್ಪೆಕ್ಟ್ ಸಿಗ್ತಾ ಇದೆ ಅಂದರೆ ಆಟೋಮೆಟಿಕ್ ಆಗಿ ಆ ರೆಸ್ಪೆಕ್ಟನ್ನು ಫಾಲೋ ಮಾಡಿಕೊಂಡು, ಆ ಗೌರವವನ್ನು ಹಿಂಬಾಲಿಸಿಕೊಂಡು ಹಣ ಎನ್ನುವಂಥದ್ದು ನಮಗೆ ಸಿಗತ್ತೆ. ಧರ್ಮಂ. ಹಣ ಸಿಕ್ತು ಅಂದರೆ ಏನು ಮಾಡಬೇಕು? ಸುಮ್ಮನೆ ನಾವು ಇಟ್ಕೊಳ್ಳುವಂಥದ್ದಲ್ಲ, ವಿದ್ಯೆಯನ್ನು ಉಪಯೋಗಿಸಿಕೊಂಡು ದಾನವನ್ನು ಮಾಡಬೇಕು. ಧರ್ಮಂ, ಧರ್ಮ ಕಾರ್ಯಗಳನ್ನು ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಒಳ್ಳೆ ಕೆಲಸವನ್ನು ಮಾಡಿದ್ದೀವಿ ಅಂತಂದರೆ ನಾವು ಸಂತೋಷವಾಗಿ ಸುಖವಾಗಿರಬಹುದು. ಇದೆಲ್ಲವೂ ಕೂಡ ಇಂಟರ್ಲಿಂಕ್ ಚೈನ್ ಇರುವಂತಹ ರೀತಿಯಲ್ಲಿ ವಿದ್ಯೆಯಿಂದ ವಿನಯ, ಕೈಂಡ್ನೆಸ್, ಆ ವಿನಯದಿಂದ ನಮಗೆ ಒಂದು ಪಾತ್ರತ್ವ ಅಂದರೆ ರೆಸ್ಪೆಕ್ಟ್, ಆ ಪಾತ್ರತ್ವದಿಂದ ಹಣ, ಆ ಹಣದಿಂದ ಒಳ್ಳೆಯ ಕೆಲಸ, ಆ ಒಳ್ಳೆಯ ಕೆಲಸದಿಂದ ನಮಗೆ ಸುಖ, ಸಂತೋಷ, ಸಂತೃಪ್ತಿ ಎನ್ನುವಂಥದ್ದು ಸಿಗುತ್ತದೆ.